ನನಗೆ ಈ ರೂಟಲ್ಲಿ ಹೋಗೋದು ಅದರಲ್ಲಿ ಈ ರೂಟಲ್ಲಿ ಬಂದ್ರೆ ಈ ರೋಡ್ನಲ್ಲಿ ಬಂದ್ರೆ ನನಗೆ ನನ್ನ ಕಾಲೇಜ್ ಉತ್ತಮ ಹಾಗೆ ಹೋಗೋದು ನನಗೆ ಕಾಂಪಿಟೇಷನ್ ಎಲ್ಲ ಎಲ್ಲ ನೋಡ್ಕೊಂತಾರೆ ಎಲ್ಲ ನೋಡಲ್ಲ ಈಗ ಮಕ್ಕಳು ಕುಂದಪುರ ಮಕ್ಕಳೆಲ್ಲ ಹೋಗ್ತಾ ಇರ್ತಾರೆ ಗಡಿ ಇರುವ ಈ ಹೊಸಕೋಟೆ ದಮ್ ಬಿರಿಯಾನಿ ಇದು ಇದೆ. ಹೌದು, ಬೆಳಿಗ್ಗೆ ಇದೆ ಟೈಮಿಂಗ್ಸ್. ಅದೇನೋ ಹೊಸಕೋಟೆ ದಮ್ ಬಿರಿಯಾನಿ ತಿನ್ನಕ್ ಹೋಗ್ಬೇಕು. ಬೆಳಿಗ್ಗೆ 4:30ಗೆ ಓಪನ್ ಇರುತ್ತೆ. ಅವ್ನು ಬೆಳಿಗ್ಗೆ 4:30ಗೆ ಬಿರಿಯಾನಿ ಮಾಡ್ತಾರೆ ಸರ್. ಅವ್ರು ಎಷ್ಟು ಗಂಟೆಗೆ ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಒಂದು ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಪ್ರಿಪ್ರೇಷನ್ ಬೇಕಾಗಿರೋ ಮೆಟೀರಿಯಲ್ಸ್ ಇರಬೇಕಂದ್ರೆ ರಾತ್ರಿ ಅದೊಂಥರ ನೈಟ್ ಹೋಟೆಲ್ ತರ ನೈಟ್ ಅಡುಗೆ ಮಾಡಿ ಬೆಳಗ್ಗೆ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ಮಾಡಿ. ಯಾವಾಗಾದ್ರೂ ಆ ಥರ ಹೊಸಕೋಟೆ ಹೋದಾಗ ಹೊಸಕೋಟೆ ಬಿರಿಯಾನಿ ಕರೆಕ್ಟ್. ನಾನು ಇನ್ನೊಂದು ಬಿರಿಯಾನಿ ಅಂತ ಒಂದು ನೆನಪಾಯ್ತು ನನಗೆ. ನಾನು ಈಗ ತಿಂದಿರೋ ಹಂಗ ಹೋಗಿರೋ ಅಷ್ಟು ಹೋಟೆಲಲ್ಲಿ ನನ್ನ ಫೇವ್ರೇಟ್ ಬಂದರು ಇಲ್ಲಿ ಕೆಂಗೇರಿನಲ್ಲಿ ತೂಗುದೀಪ ದೊನ್ನೆ ಬಿರಿಯಾನಿ ಅಂತ ಇದೆ. ಅಂದ್ರೆ ಯಾವುದೇ ಪೇಯ್ಡ್ ಪ್ರಮೋಷನ್ ಅಲ್ಲ, ನನ್ನ ಸ್ಪೆಷಲ್ ಪರ್ಸನಲ್ ರೆಕಮೆಂಡೇಶನ್. ಯಾರಾದ್ರೂ ಕೆಂಗೇರಿ ಸೈಡ್ ಬಂತಂದ್ರೆ ಅಲ್ಲಿ ಚರ್ಚ್ ಸ್ಟಾಪ್ ಇಂದ ಹಿಂದೆ, ಚರ್ಚ್ ಸ್ಟಾಪ್ ಸಿಗಬೇಕಾದ್ರೆ ಅದ್ರ ಎರಡು ಸ್ವಲ್ಪ ಹಿಂದೆ 100 ಮೀಟರ್ ಸಿಗುತ್ತೆ ನಿಮ್ಗೆ ತೂಗುದೀಪ ದೊನ್ನೆ ಬಿರಿಯಾನಿ ಅಂತ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ವರ್ತ್. ಒಳ್ಳೆ ಟೇಸ್ಟ್ ಇರುತ್ತೆ. 4 3 2 1 ಹೋಗ್ಬೇಕು ತಾನೆ. ಇವನು 400 ಆರ್ನ್ ಮಾಡ್ತಾನೆ ಅಂತ ನಾನೇ ಸಿಕ್ಕಂಗ್ ಬಿಡೋದು ಹೆಂಗ್ ಮಾಡೋದು. ಅಜ್ಜಿ ಮತ್ತು ಕೋಳಿ ಅಂತ ಒಂದು ಕಥೆ ಇತ್ತು. ಅದರಲ್ಲಿ ಅಜ್ಜಿ ಅನ್ಕೊಂಡಿತ್ತಂತೆ ನನ್ ಕೋಳಿ ಕೂಗೋದ್ರಿಂದಾನೆ ಬೆಳೆಸಾಗೋದು ಅಂತ. ಹಾಗೇನೆ ಇವ್ರುಗಳು ಅಷ್ಟೇ, ಇವ್ರು ಹಾರ್ನ್ ಮಾಡಿದ್ರೇನೆ ಸಿಗ್ನಲ್ ಲೈಟ್ ಬಿಡೋದು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ